ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ಸಾಂಬಾರ್, ಮದುವೆ ಮನೆ ಶೈಲಿಯಲ್ಲಿ ಸಾಂಬಾರ್ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ಟೇಸ್ಟ್ ಕೂಡ ಕೊಡುತ್ತೆ, ಘಮ ಕೂಡ ಇರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ಅಂಥ ಸಾಂಬಾರನ್ನ ನಾವು ಮನೇಲೂ ಸಹ ಮಾಡ್ಕೋಬೋದು. ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಹಾಗೂ ಪಾಲಕ್, ಟೊಮೆಟೊ ಹಾಗೂ ಆಲೂಗಡ್ಡೆ, ಈರುಳ್ಳಿ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದೆಯೋ ನೀವು ಅದನ್ನು ಸಹ ತಗೋಬೋದು. ನಾನಿಲ್ಲಿ ಒಂದು ಅರ್ಧ ಬದನೆಕಾಯಿ ಸಹ ತೊಗೊಂಡಿದ್ದೀನಿ ಹಾಗೂ ಹುಣಸೆ ಹಣ್ಣನ್ನು ನೆನಿಟ್ಕೊಂಡಿದ್ದೀನಿ ಹಾಗೂ ಒಂದು 5ರಿಂದ 6 ಡ್ರಮ್ ಸ್ಟಿಕ್ ಸಹ ತೊಗೊಂಡಿದ್ದೀನಿ, ನುಗ್ಗೆಕಾಯಿ. ಈಗ ನಾನಿಲ್ಲಿ 1 ಗ್ಲಾಸಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಅದಕ್ಕೆ ಒಂದು 2ರಿಂದ 3 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಗೂ ಅರಿಶಿನ ಹಾಕಿ ಒಂದು 3ರಿಂದ 4 ವಿಸಿಲ್ ತೊಗೊಂಬಿಡೋಣ. ನೋಡಿ, ಈಗ ಒಂದು 3ರಿಂದ 4, ಇದಕ್ಕೇನು ಹಾಕೋದು ಬೇಡ, ಅಷ್ಟೇ ಸಾಕು, ಸಿಂಪಲ್ಲಾಗಿ. ನೋಡಿ, ಇವಾಗ ಚೆನ್ನಾಗಿ ಲಟ್ಸ್ಕೊಳ್ಳೋಣ ಇದನ್ನು. ಇದು ಲಟ್ಸ್ಕೊಂಡು ಸಹ ಆಗಿದೆ. ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಲಿ ಇದು, ಯಾಕಂದರೆ ತರಕಾರಿ ಎಲ್ಲ ಈ ಎಣ್ಣೆಯಲ್ಲೇ ಬೆನೆಯೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ. ಇವಾಗ ಎಣ್ಣೆ ಸಹ ಕಾದಿದೆ. ಜೀರಿಗೆ, ಸಾಸಿವೆ ಹಾಕ್ತಿದ್ದೀನಿ. ಚೆನ್ನಾಗಿ ಚಟಪಟ ಅಂದಮೇಲೆ ಬೆಳ್ಳುಳ್ಳಿನ ಸಹ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿದ್ದೀನಿ. ಇವಾಗ ಇದಕ್ಕೆ ಒಮ್ಮೆಲೆ ಎಲ್ಲ ತರಕಾರಿನೂ ನಾವು ಇದಕ್ಕೇ ಹಾಕ್ಬಿಡೋಣ. ಯಾಕೆಂದರೆ ಎಲ್ಲ ತರಕಾರಿನೂ ಫ್ರೈ ಮಾಡ್ಕೊಳೋದ್ರಿಂದ ಎಲ್ಲನೂ ಇದಕ್ಕೆ ಹಾಕ್ಕೊಳ್ಳೋಣ. ಟೊಮೆಟೊ ಒಂದೊಂದು ಬಿಟ್ಟು ಇದೆಲ್ಲ ಬೆಂದ ಮೇಲೆ ನಾವು ಟೊಮೆಟೊನ ಸೇರಿಸ್ಕೊಳ್ಳೋಣ. ಇದು ನೋಡಿ, ಬದನೆಕಾಯಿ ಸಹ ಹಾಕ್ತಾಯಿದ್ದೀನಿ. ಇದಕ್ಕೆ ಸಾಂಬಾರಿಗೆ ಇವೆಲ್ಲ ಬೇಕು ಅಂತ ಏನಿಲ್ಲ, ಬೇಕಾದರೆ ನೀವು ಬೀನ್ಸ್ ಮತ್ತು ಕ್ಯಾರೆಟ್ ಇವೆರಡು ಇದ್ದರೂ ಕೂಡ ಸಾಕು, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ಸ್ವಲ್ಪ ಕರಿಬೇವು ಸಹ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಒಂದು ಟೊಮೆಟೊ ಸಹ ಹಾಕ್ತಾಯಿದ್ದೀನಿ. ಟೊಮೆಟೊ ಸಹ ಚೆನ್ನಾಗಿ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ನಾವು ಪಾಲಕ್ ಹಾಕ್ತಾಯಿದ್ದೀನಿ. ನೀವು ಒಂದು ವೇಳೆ ಮೆಂತ್ಯ ಪಲ್ಯ ಇದ್ದರೆ ಮೆಂತ್ಯ ಸಹ ಇವಾಗಲೇ ಪಾಲಕ್ ಜೊತೆನೇ ಮೆಂತ್ಯ ಸಹ ಹಾಕಿ ಚೆನ್ನಾಗಿ ಬೆನೆಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಬೆಂದಿದೆ ಇದು. ಇವಾಗ ನಾವು ಹುಣಸೆ ಹಣ್ಣು ಹಿಂಡ್ಕೊಂಬಿಡೋಣ. ಚೆನ್ನಾಗಿ ಹುಣಸೆ ಹಣ್ಣು ಹಿಂಡ್ಕೊಂಡ್ಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ನಾನು ಆಗಲೇ ಒಣಮೆಣ್ಸಿನ್ಕಾಯಿ ಹಾಕೋದು ಮರ್ತಿದ್ದೆ. ಇವಾಗ ನಾನು ಒಣಮೆಣ್ಸಿನ್ಕಾಯಿ ಸಹ ಹಾಕಿದ್ದೀನಿ. ನೀವು ಹಾಕಿ, ಒಗ್ಗರಣೆ ಹಾಕಬೇಕಾದ್ರೇ ಹಾಕಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲ ಹಾಕ್ತಾಯಿದ್ದೀನಿ. ಖಂಡಿತ ಬೆಲ್ಲನ ಸ್ಕಿಪ್ ಮಾಡಬೇಡಿ, ಇದಕ್ಕೆ ಖಂಡಿತ ಸ್ವಲ್ಪ ಬೆಲ್ಲ ಸಹ ಹಾಕಿ, ತುಂಬ ಚೆನ್ನಾಗಾಗುತ್ತೆ. ಎಲ್ಲವೂ ಸಹ ಚೆನ್ನಾಗಿ ಕುದ್ದಿದೆ, ಉಪ್ಪು, ಖಾರ, ಹುಳಿ. ಆಮೇಲೆ ನಾವು ಇದಕ್ಕೆ ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂತಹ ತೊಗರಿಬೇಳೆ ಸಹ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಅದು ಕುದಿಯೋಷ್ಟರಲ್ಲಿ ನಾನು ನುಗ್ಗೆಕಾಯಿ ಸಹ ಒಂದು ವಿಸಿಲ್ ತೊಗೊಂಡು ಬಂದುಬಿಡ್ತೀನಿ. ಇದು ಕುದಿಯೋಷ್ಟರಲ್ಲಿ ನೋಡಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಮೊದಲೇ ನುಗ್ಗೆಕಾಯಿ ಸಹ ಇವಾಗ ಕುದ್ದಿದೆ. ನೋಡಿ, ನಾವು ನುಗ್ಗೆಕಾಯಿಗೂ ಸಹ ಉಪ್ಪು ಸೇರಿಸ್ತೀವಿ. ಹಾಗಾಗಿ ಸಾಂಬಾರಿಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಯಾಕಂದರೆ ನಾವು ನುಗ್ಗೆಕಾಯಿಗೆ ಏನು ನೀರು ಬಳಸಿರ್ತೀವೋ ಅದನ್ನು ಸಹ ಇದಕ್ಕೆ ನಾವಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ನಾನು ಲಾಸ್ಟಿಗೆ ಮಸಾಲೆ ಸಹ ಹಾಕ್ತಾಯಿದ್ದೀನಿ. ನೋಡಿ, MTR ಸಾಂಬಾರು ಮಸಾಲೆ ಸಹ 1 ಸ್ಪೂನಿಂದ 2 ಸ್ಪೂನಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೊನೆಗೆ ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಮೇಯ್ನ್ ಕೊತ್ತಂಬರಿ ಅಂತೂ ಹಾಕಲೇಬೇಕಲ್ಲ ಯಾವುದೇ ಒಂದು ಫುಡ್ಗೆ. ನೋಡಿ, ಕೊತ್ತಂಬರಿ ಸಹ ಹಾಕಿದೆ, ಚೆನ್ನಾಗಿ ಕುದ್ದಿದೆ. ನೋಡಿ, ಇಷ್ಟು ಖಂಡಿತ ಎಷ್ಟು ಸುಲಭವಾಗಿ ಆಗುತ್ತಲ್ಲ ಮದುವೆ ಮನೆಯಲ್ಲಿ ಮಾಡುವಂತಹ ಸಾಂಬಾರು. ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆ, ಹಾಗೆ ಯಾರಿಗೆಲ್ಲ ಈ ಸಾಂಬಾರು ರೆಸಿಪಿ ಇಷ್ಟ ಆಯಿತು ಖಂಡಿತ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹಾಗೆ ಯಾರೆಲ್ಲ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ಗಳನ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಖಂಡಿತ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.